ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ನಾನು ಮುಂದುವರಿಯೋಕ್ಕಿಂತ ಮುಂಚೆ ನಾನು ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ, ವಿಡಿಯೋನ ಕೊನೆಯವರೆಗೆ ನೋಡಿ ನಾನು ಹೇಳೋ ಪಾಯಿಂಟ್ಸ್ನ ಅರ್ಥ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲಲ್ಲಿ ನಾವು ನಿರಂತರವಾಗಿ ಡೈಲಿ ಮಾರ್ಕೆಟ್ ಅನಲೈಸಿಸ್ ಜೊತೆಗೆ ಆಗಾಗ ಟ್ರೇಡಿಂಗು ಹಾಗೂ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ತಗೊಂಡು ಬರ್ತಾ ಇರ್ತೀನಿ. ಸೊ ಅದರ ಉಪಯೋಗ ನಿಮಗೆ ಆಗುತ್ತೆ. ಇನ್ನು ನಾವು ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ, ಇವತ್ತಿನ ದಿನ 6th ಆಗಸ್ಟ್ RBI ಪಾಲಿಸಿ ಬರೋದಿತ್ತು ಬೆಳಿಗ್ಗೆ 10 ಗಂಟೆಗೆ. ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆಗಿದ್ದು ಫ್ಲಾಟ್ 10 ಗಂಟೆವರೆಗೂ ಫ್ಲಾಟ್ ಆಗೈತು. ಆದರೆ RBI ಪಾಲಿಸಿ ಬಂದ ಮೇಲೆ RBI ಗವರ್ನರ್ ಯಾವುದೇ ರೇಟ್ ಕಟ್ನ ಇಲ್ಲಿ ಅನೌನ್ಸ್ಮೆಂಟ್ ಮಾಡಲಿಲ್ಲ, ಹಾಗೂ ಪಾಲಿಸಿ ಸ್ಟ್ಯಾನ್ಸ್ನ ನ್ಯೂಟ್ರಲ್ ಆಗಿ ಇಟ್ಟಿದ್ರು. ಸೊ ಹಾಗಾಗಿ ಮಾರ್ಕೆಟಲ್ಲಿ ಇನಿಷಿಯಲಿ ಸ್ವಲ್ಪ ಕರೆಕ್ಷನ್ ಅಂತ ಬಂತು, ಆದರೆ ಇಮಿಡಿಯೇಟ್ ಆಗಿ ತನ್ನ ಸಪೋರ್ಟು 24,500 ಇಂದ 550 ಹತ್ರ ಇರೋ ಸಪೋರ್ಟಲ್ಲಿ ನಿಫ್ಟಿ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇದ್ರೆ ಕೂಡ ಅಗೇನು 24,600 ಹತ್ರ ಅಲ್ಲಿ ಕಾಲ್ ರಿಟರ್ಸ್ ಇವತ್ತಿನ ದಿನ ಹೊಸದಾಗಿ ಆ್ಯಡ್ ಆಗಿರೋ ಕಾರಣ ಆ ಲೆವೆಲ್ನ ನಿಫ್ಟಿ ಕ್ರಾಸ್ ಮಾಡೋಕ್ಕೆ ಆಗಲಿಲ್ಲ. ಸೊ ಈಗ ಮಾರ್ಕೆಟಲ್ಲಿ ನಮಗೆ ಅದು ನಿಫ್ಟಿನಲ್ಲಿ ಮೇನ್ ಸಪೋರ್ಟು 24,500 ಇಂದ 550 ಆಗಿರುತ್ತೆ. ನಾನು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ 2 ಇಂಪಾರ್ಟೆಂಟ್ ಲೆವೆಲ್ನ ಹೇಳಿದ್ದೆ. ಕೆಳಗಡೆ 24,550 ಹಾಗೂ ಮೇಲೆ 24,750 ಅಂತ. ಇನ್ನು RBI ಪಾಲಿಸಿ ಬಂದಮೇಲೆ ಇವತ್ತಿನ ದಿನ ನಿಫ್ಟಿ 24,550ನ 2 ಬಾರಿ ಟೆಸ್ಟ್ ಮಾಡಿ ಅದ್ರ ಮೇಲೇನೆ ಕ್ಲೋಸಿಂಗ್ ಕಂಡಿದೆ. ಆದರೆ ಈ ಕ್ಲೋಸಿಂಗು ನಿಫ್ಟಿಯ 100-ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಬಂದಿದೆ. ಈಗ 100-ಡೇ ಮೂವಿಂಗ್ ಆವರೇಜ್ ಇರೋದು 24,600 ಹತ್ರ. ಸೊ ಈ ಕ್ಲೋಸಿಂಗು ಸದ್ಯಕ್ಕೆ ನಮಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. 100-ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಅಲ್ಲದೆ ಈಗ ಸ್ಟ್ರಾಂಗ್ ಆಗಿ 24,600 ಹತ್ರ ಕಾಲ್ ರಿಟರ್ಸು ಬಿಲ್ಟ್ ಆಗಿರೋ ಕಾರಣ ಈ ಲೆವೆಲ್ನ ಕ್ರಾಸ್ ಮಾಡೋದು ನಿಫ್ಟಿಗೆ ಕಷ್ಟ ಆಗ್ಬೋದು. ಸೊ ಹಾಗಾಗಿ ನಾವು ಮಾರ್ಕೆಟಲ್ಲಿ ಸೆಲ್ ಆನ್ ರೈಸ್ ಮಾಡ್ಕೊಂಡು ಹೋಗ್ಬೋದು. ನಿಫ್ಟಿನಲ್ಲಿ ಶಾರ್ಪ್ ಅಪ್ ಮೂವ್ ಶಾರ್ಟ್ ಕವರಿಂಗ್ ಬರೋಕ್ಕೆ ಶುರು ಆಗೋದು 24,650 ಮೇಲೆ ಮಾತ್ರ. ಸೊ ನಿಫ್ಟಿ 24,650 ಮೇಲೆ ಸಸ್ಟೈನ್ ಆಯಿತು ಅಂತಂದರೆ 24,600 ಅಲ್ಲಿರೋ ಅದ್ರ ಜೊತೆಗೆ 650 ಅದ್ರ ಜೊತೆಗೆ 700 ಅಲ್ಲಿರೋ ಎಲ್ಲ ಕಾಲ್ ರಿಟರ್ಸು ಒಬ್ಬೊಬ್ಬರಾಗಿ ಎಕ್ಸಿಟ್ ಆಗೋಕ್ಕೆ ಶುರು ಆದರೆ ಆಗ ಮಾರ್ಕೆಟಲ್ಲಿ ಬರೋ ಶಾರ್ಟ್ ಕವರಿಂಗು ನಿಫ್ಟಿನ 24,800 ಕಡೆ ತಗೊಂಡೋಗೋ ಚಾನ್ಸಸ್ ಇರುತ್ತೆ. ಸೊ ಗುರುವಾರ ಎಕ್ಸ್ಪೈರಿನಲ್ಲಿ 24,650 ಮೇಲೆ ಶಾರ್ಟ್ ಕವರಿಂಗ್ ಆಗಿ ನಾವು ಲಾಂಗ್ ಸೈಡಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಹಾಗೂ ಇದೇ ಲೆವೆಲಲ್ಲಿ 24,600 ಕೆಳಗಡೆ ಇರೋವರೆಗೂ ನಾವು ಪುಟ್ ಸೈಡಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಸೊ ಇದು ನನ್ನ ಅನಿಸಿಕೆ. ನೀವು ಕೂಡ ನಿಮ್ಮ ಕಡೆಯಿಂದ ಅನಲೈಸಿಸ್ ಮಾಡಿ ನೀವು ಪೊಸಿಷನ್ ತೊಗೊಳಕ್ಕೆ ನೋಡಿ, ನಿಮ್ಮ ಯಾವುದೇ ಪೊಸಿಷನ್ಸ್ಗೆ ಸರಿಯಾದ ಸ್ಟಾಪ್ ಲಾಸು ಹಾಗೂ ಹೆಡ್ಜಿಂಗ್ನ ಹಾಕ್ಕೊಂಡಿರಿ. ಇನ್ನು ನಿಫ್ಟಿ 24,600 ಕೆಳಗಡೆನೇ ಇದ್ರೆ ಆ ವೀಕ್ನೆಸ್ ಅಲ್ಲಿ ನಿಫ್ಟಿಗೆ ಮೊದಲನೇ ಸಪೋರ್ಟ್ ಬರೋದು 24,400 ಹತ್ರ. ಸೊ 24,400 ಆದಮೇಲೆ ಅದು ಏನಾದರೂ ಬ್ರೇಕ್ ಆಯಿತು ಅಂತಂದರೆ ನೆಕ್ಸ್ಟ್ ಸಪೋರ್ಟು ಡೈರೆಕ್ಟ್ ಆಗಿ 24,050 ಇಂದ 100ವರೆಗೆ ಬರುತ್ತೆ. ಸೊ ಶಾರ್ಪ್ ಡಿಪ್ ಮಾರ್ಕೆಟಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ಈಗ ಮಾರ್ಕೆಟಲ್ಲಿ ಈ ಕ್ಲೋಸಿಂಗ್ ನಂತರ ಬಿಯರಿಶ್ ಆಗಿದ್ದೀವಿ. ಮಾರ್ಕೆಟ್ ಯಾವಾಗ 650 ಮೇಲೆ ಟ್ರೇಡ್ ಆಗಿ ಶುರು ಆಗುತ್ತೆ ಅಗೇನ್ ನಾವು ಬುಲ್ಲಿಶ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಇಂಡಿಯನ್ ಮಾರ್ಕೆಟ್ US ಟ್ರಂಪ್ ಕಡೆಯಿಂದ ಬರೋ ಅನೌನ್ಸ್ಮೆಂಟ್ಗಳಿಗೆ ರಿಯಾಕ್ಟ್ ಮಾಡ್ತಾ ಇಲ್ಲ. ಆದರೆ ಈ ತಾರೀಫ್ ಪ್ಲಾನ್ನ ಏನಾದರೂ ಅವರು ಡೈರೆಕ್ಟ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ರೆ ಆಗ ಮಾರ್ಕೆಟಲ್ಲಿ ಹೆಚ್ಚಿನ ನೆಗೆಟಿವ್ ಸೆಂಟಿಮೆಂಟ್ ಬರೋ ಚಾನ್ಸಸ್ ಇರುತ್ತೆ. ಅದೇ ಟ್ರಂಪ್ ಏನಾದರೂ ಯೂಟರ್ನ್ ನೋಡ್ದು ಏನಾದರೂ ಪಾಸಿಟಿವ್ ಆಗಿ ಮಾತಾಡೋಕ್ಕೆ ಶುರು ಮಾಡಿದ್ರೆ ಆಗ ಒಂದು ಒಳ್ಳೆ ಶಾರ್ಟ್ ಕವರಿಂಗ್ ಇಂಡಿಯನ್ ಮಾರ್ಕೆಟ್ನ ಮೇಲೆ ತೊಗೊಂಡೋಗೋ ಚಾನ್ಸಸ್ ಇರುತ್ತೆ. ಇನ್ನು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ಗಳ ಕಡೆ ಬಂದರೆ, ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ಗಳಲ್ಲಿ ಇಂಡಿಯಾ ವಿಕ್ಸ್ ಅದು ನಿನ್ನೆ ಲೆವೆಲಲ್ಲೇ ಇದೆ, ಯಾವುದೇ ಚೇಂಜಸ್ ಇಲ್ಲ. ಆದರೆ ನಮ್ಮ ರುಪಿ ಮಾತ್ರ 87 ಮೇಲೇನೆ ಇದೆ, ಅದು ಸದ್ಯಕ್ಕೆ ನಮಗೆ ನೆಗೆಟಿವ್ ಆಗಿರುತ್ತೆ. ಸೊ ನಾವು ಇಂಡಿಯನ್ ಮಾರ್ಕೆಟಲ್ಲಿ ಪೊಸಿಷನ್ ತಗೋಬೇಕಾದ್ರೆ ರುಪಿ ವ್ಯಾಲಿ ಮೂಮೆಂಟಮ್ನ ಕೂಡ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಬೇಕಾಗತ್ತೆ. ಇನ್ನು ಭಾರತದ ಮಾರ್ಕೆಟ್ ಬಿಟ್ಟರೆ ಗ್ಲೋಬಲಿ US ಮಾರ್ಕೆಟ್ ಕಡೆ ಜಪಾನ್ ಹಾಗೂ UK ಮಾರ್ಕೆಟ್ಗಳೆಲ್ಲ ಸದ್ಯಕ್ಕೆ ಪಾಸಿಟಿವ್ ಆಗಿದ್ದಾವೆ.
US ತಾರೀಫ್ ಟೆನ್ಷನ್ ಕಡಿಮೆ ಆದರೆ ಭಾರತದ ಮಾರ್ಕೆಟ್ ಕೂಡ ರಿಕವರಿ ಕಂಡು ಅಪ್ ಮೂವ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಗುರುವಾರದ ದಿನ ಟ್ರೇಡಿಂಗ್ ಮಾಡೋಕೆ ಬಂದಾಗ ನಿಫ್ಟಿ 24,600 ಕೆಳಗಡೆ ಇರೋವರೆಗೂ ನಾವು ಬಿಯರಿಶ್ ಆಗಿರ್ತೀವಿ. ನೀವು 24,600 ಹತ್ರನೇ ನಿಫ್ಟಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಅದೇ ಲೆವೆಲ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಎಕ್ಸ್ಪೈರಿ ಕೂಡ ಕಾಣ್ಬೋದು. ಸೊ ಆಪ್ಷನ್ ಬೈಯರ್ಸ್ ಇಲ್ಲಿ ಬಹಳ ಕೇರ್ಫುಲ್ ಆಗಿ ಪೊಸಿಷನ್ಸ್ ನ ತಗೋಬೇಕಾಗತ್ತೆ. ಇನ್ನು ಆಪ್ಷನ್ ಸೆಲ್ಲರ್ಸ್ ಆಗಲಿ ಅಥವಾ ಹೆಡ್ಜಿಂಗ್ ಮಾಡ್ಕೊಂಡು ಟ್ರೇಡ್ ಮಾಡೋರಾಗಲಿ, ಸೊ ನಿಮ್ಮ ಪೊಸಿಷನ್ಸ್ಗಳಿಗೆ ಸರಿಯಾದ ಹೆಡ್ಜಿಂಗ್ ಹಾಗೂ ಸ್ಟಾಪ್ ಲಾಸ್ಗಳನ್ನ ಪ್ಲಾನ್ ಮಾಡಿ ಪೊಸಿಷನ್ ತಗೊಳ್ಳಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.